ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 42ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ. ಅನುವಾದ: ಇಂದ್ರಿಯಗಳು ಸ್ಥೂಲ ಶರೀರಕ್ಕಿಂತ ಶ್ರೇಷ್ಠ, ಬಲಶಾಲಿ ಮತ್ತು ಸೂಕ್ಷ್ಮವೆಂದು ಹೇಳುತ್ತಾರೆ. ಈ ಇಂದ್ರಿಯಗಳಿಗಿಂತ ಶ್ರೇಷ್ಠವಾದುದು ಮನಸ್ಸು, ಮನಸ್ಸಿಗಿಂತಲೂ ಶ್ರೇಷ್ಠವಾದುದು ಬುದ್ಧಿಯಾಗಿದೆ ಮತ್ತು ಯಾವುದು ಬುದ್ಧಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾಗಿದೆಯೋ ಅದೇ ಆತ್ಮವಾಗಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಶ್ಲೋಕದಲ್ಲಿ ಇಂದ್ರಿಯಗಳನ್ನ ವಶಪಡಿಸ್ಕೊಂಡು ಕಾಮರೂಪಿ ಶತ್ರುವನ್ನ ಕೊಲ್ಲಬೇಕು ಅಂತ ಭಗವಂತ ಹೇಳಿದಾನೆ. ಆದರೆ ಯಾವಾಗ ಇಂದ್ರಿಯ, ಮನಸ್ಸು ಮತ್ತೆ ಬುದ್ಧಿ ಮೇಲೆ ಕಾಮದ ಅಧಿಕಾರ ಇರುತ್ತೋ, ಮತ್ತೆ ಅದರ ಮೂಲಕ ಕಾಮ ಏನು ಮಾಡುತ್ತೆ, ಜೀವಾತ್ಮನನ್ನ ಮೋಹಗೊಳಿಸಿರಬೇಕಾದ್ರೆ ಅಂಥ ಒಂದು ಸ್ಥಿತಿಯಲ್ಲಿ ಅವನು ಇಂದ್ರಿಯಗಳನ್ನ ವಶ ಮಾಡಿಕೊಂಡು ಕಾಮವನ್ನ ಹೇಗೆ ತಾನೇ ಕೊಲ್ಲೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತೆ ಅಲ್ವಾ? ಯಾಕೆ ಅಂತಂದ್ರೆ ಎಲ್ಲಕ್ಕಿಂತ ತುಂಬಾ ಸ್ಟ್ರಾಂಗ್ ಆಗಿರೋದು ಕಾಮ ಅಂತ ಹೇಳಿದ್ದಾರೆ ಅಂದಮೇಲೆ ಕಾಮವನ್ನ ಹೇಗೆ ನಾವು ಕೊಲ್ಲೋದಕ್ಕಾಗುತ್ತೆ? ಈಗ ಜೀವಾತ್ಮನನ್ನೇ ಮೋಹಗೊಳಿಸ್ಬಿಟ್ಟಿದೆ ಕಾಮ ಅಂತ ಹೇಳಿದ್ಮೇಲೆ ಆ ಕಾಮವನ್ನ ಹೇಗೆ ಜಯಿಸೋದು? ಇಂದ್ರಿಯಗಳನ್ನ, ಮನಸ್ಸು ಇದನ್ನೆಲ್ಲ ನಿಗ್ರಹ ಮಾಡೋದು ಹೇಗೆ, ಅದನ್ನ ಜಯಿಸೋದು ಹೇಗೆ ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತಲ್ಲ. ಈ ಒಂದು ಪ್ರಶ್ನೆಯನ್ನ ನಿವಾರಣೆ ಮಾಡೋದಕ್ಕೋಸ್ಕರನೇ ಭಗವಂತ ಆತ್ಮದ ಯಥಾರ್ಥವಾದಂತಹ ಸ್ವರೂಪದ ಕಡೆ ಲಕ್ಷ್ಯವನ್ನ ಮಾಡಿಸ್ತಾ ನಮ್ಗೆ ಆ ಕಡೆ ಒಂದು ಗಮನವನ್ನ ಕೊಡ್ಬೇಕು ನಾವು. ಆ ರೀತಿ ಹೇಳಿ ಆತ್ಮಬಲದ ಸ್ಮರಣೆಯನ್ನ ಮಾಡಿಸ್ತಾ ಇದ್ದಾನೆ. ಅಂದ್ರೆ ಆತ್ಮಕ್ಕೆ ಎಷ್ಟು ಬಲ ಇದೆ ಅನ್ನೋದನ್ನ ನಾವು ಮರ್ತು ಹೋಗಿದ್ದೀವಿ. ಅದಕ್ಕೋಸ್ಕರ ಈಗ ನಮಗೆ ಆ ಕಡೆ ಗಮನ ಹರಿಸಿ, ನಾವು ಗಮನ ಹರಿಸ್ಬೇಕು. ಅಂದ್ರೆ ಆತ್ಮದ ಸ್ವರೂಪ ಏನು ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ನಮಗೆ ಎಷ್ಟು ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತಲ್ವಾ? ಅದಕ್ಕೋಸ್ಕರ ಇಲ್ಲಿ ಭಗವಂತ ನಮಗೆ ಬರುವಂತ ಪ್ರಶ್ನೆಯನ್ನ ದೂರ ಮಾಡೋದಕ್ಕೋಸ್ಕರ ಆತ್ಮದ ಯಥಾರ್ಥ ಸ್ವರೂಪವನ್ನ ತಿಳಿಸ್ತಾ ಆತ್ಮ ಬಲದ ಸ್ಮರಣೆಯನ್ನ ಮಾಡಿಸ್ತಾನೆ. ಈಗ ನಾವು ಈ ಧರ್ಮಗ್ರಂಥಗಳನ್ನೆಲ್ಲ ಓದೋದು, ಸತ್ಸಂಗದಲ್ಲಿ ಭಾಗಿಯಾಗೋದು ಇದೆಲ್ಲ ಯಾಕೆ ಅಂತಂದ್ರೆ ನಾವು ಮರ್ತೋಗಿರೋದನ್ನ ನೆನಪು ಮಾಡ್ಕೊಳ್ಳೋದಕ್ಕೆ. ನಮ್ಗೇನು ಬುದ್ಧಿ ಇಲ್ಲ ಅಥವಾ ನಮಗೆ ಜ್ಞಾನ ಇಲ್ಲ ಅಂತಲ್ಲ, ನಮಗೆಲ್ಲ ಇದೆ. ಆದರೆ ಎಲ್ಲವನ್ನ ಮರ್ತು ಹೋಗಿದ್ದೀವಿ. ಕಾಮಕ್ಕೆ ವಶರಾಗಿ ನಾವು ಏನು ಅನ್ನೋದನ್ನೇ ನಾವು ಮರ್ತು ಹೋಗಿರೋದ್ರಿಂದ ನಮಗೆ ಬೇಕಾದಷ್ಟು ಶಕ್ತಿ ಇದೆ. ಯಾಕೆಂದ್ರೆ ಆ ಭಗವಂತನ ಒಂದು ಅಂಶ ಅಲ್ವಾ ನಾವು. ಭಗವಂತನಲ್ಲಿ ಏನೇನೆಲ್ಲ ಶಕ್ತಿ ಇದೋ ಅದೆಲ್ಲ ನಮ್ಮಲ್ಲೂ ಇದೆ. ಆದರೆ ನಾವು ಮರ್ತಿರೋ ಕಾರಣದಿಂದ ನಾವು ಅದರ ಕೆಲಸಗಾರನ ಹಾಗಾಗೋಗಿದ್ದೀವಿ. ಈಗ ಒಬ್ಬ ಒಳ್ಳೆ ಡಾಕ್ಟರ್ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಅಥವಾ ಒಬ್ಬ ರಾಜ ಇರ್ತಾನೆ, ಅವನಿಗೆ ಬುದ್ಧಿ ಭ್ರಮಣೆಯಾಗಿ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ಅವನು ಯಾರು ಏನು ಅನ್ನೋದೇ ಮರ್ತು ಹೋಗಿರ್ತಾನಲ್ಲ. ಆಮೇಲೆ ಯಾರಾದರೂ ಅವನಿಗೆ ನೆನಪಿಸ್ದಾಗ ಮಾತ್ರ ಆ ಒಂದು ಬುದ್ಧಿ ಭ್ರಮಣೆ ಸರಿಯೋದಾಗ, ಮರ್ತು ಹೋಗಿರೋದೆಲ್ಲ ಅವನಿಗೆ ನೆನಪಿಗೆ ಬಂದಾಗ ಮಾತ್ರ ನಾನು ಯಾರು, ಏನು, ನನಗೆಷ್ಟು ಶಕ್ತಿ ಇದೆ ಅದೆಲ್ಲ ಅವನಿಗೆ ಗೊತ್ತಾಗುತ್ತೆ. ನೋಡಿ, ಆ ಒಂದು ಪರಿಸ್ಥಿತಿಯಲ್ಲಿ ಈಗ ನಾವೆಲ್ಲರೂ ಇದ್ದೀವಿ. ನಾವು ಆತ್ಮ ಅನ್ನೋದನ್ನ ಮರೆತು ಈ ಇಂದ್ರಿಯಗಳು, ಈ ಮನಸ್ಸು, ಬುದ್ಧಿನೇ ನಾನು ಅಂತ ತಿಳ್ಕೊಂಡು, ಈ ಶರೀರವನ್ನೇ ನಾನು ಅಂತ ತಿಳ್ಕೊಂಡು ನಾವು ಕಾಮಕ್ಕೆ ವಶರಾಗ್ಬಿಟ್ಟಿದ್ದೀವಿ. ಆ ಕಾಮವನ್ನ ಗೆಲ್ಲೋದು ಹೇಗೆ ಅಂತಂದ್ರೆ ನಾನು ಯಾರು ಅನ್ನೋದನ್ನ ಫಸ್ಟು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾವು ಯಾರು ಅಂತ ಗೊತ್ತಾದ್ಮೇಲೆ ಈ ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನ ಆರಾಮಾಗಿ ನಾವು ನಿಗ್ರಹಣೆ ಮಾಡಬಹುದು. ಅದನ್ನ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಆಗ ನಾವು ಕಾಮವನ್ನ ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಶ್ಲೋಕದಲ್ಲಿ ಅದನ್ನೆಲ್ಲ ನೆನಪಿಸ್ತಾ ಇದ್ದಾನೆ ಭಗವಂತ. ನೀನು ಸಾಮಾನ್ಯವಾಗಿರುವಂಥವನಲ್ಲ, ನೀನು ಆತ್ಮ, ನಿನಗೆ ಎಲ್ಲ ರೀತಿಯ ಶಕ್ತಿನೂ ಇದೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾನೆ ಆಯ್ತಾ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ಇಂದ್ರಿಯಗಳಿದೆಯಲ್ಲ ಅದು ಸ್ಥೂಲ ಶರೀರಕ್ಕಿಂತ ಶ್ರೇಷ್ಠ, ಬಲಶಾಲಿ ಮತ್ತೆ ಸೂಕ್ಷ್ಮ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಈಗ ಸ್ಥೂಲ ಶರೀರ ಅಂದ್ರೆ ಮೇಲ್ಗಡೆ ನೋಡೋದಕ್ಕೆ ಕಾಣಿಸುತ್ತಷ್ಟೇ, ಅದೇನೂ ಮಾಡೋಕ್ಕಾಗಲ್ಲ. ಒಳಗಡೆ ಇರುವಂಥ ಇಂದ್ರಿಯಗಳಿದೆಯಲ್ಲ, ಆ ಇಂದ್ರಿಯಗಳ ಮೂಲಕ ಈ ಶರೀರ ಕೆಲಸ ಮಾಡುವಂಥದ್ದು.
ಅದ ಈಗ ಕಿವಿ ಅನ್ನೋದು ಹೊರಗಡೆಯಿಂದ ನಮಗೆ ಸ್ಥೂಲವಾಗಿ ಕಾಣಿಸುತ್ತೆ. ಇದೇನು ಮಾಡೋದಿಲ್ಲ. ಈಗ ಸತ್ತಿರುವಂಥ ಒಂದು ಹೆಣ ಇರುತ್ತಲ್ಲ, ಅದಕ್ಕೂ ಎಲ್ಲ ಇಂದ್ರಿಯಗಳು ಕಾಣಿಸ್ತಾ ಇರುತ್ತೆ ನಮಗೆ ಸ್ಥೂಲವಾಗಿ. ಅದೇನಾದರೂ ಕೆಲಸ ಮಾಡುತ್ತಾ? ಇಲ್ಲ. ಅದರ ಒಳಗಡೆ ಸೂಕ್ಷ್ಮ ಇಂದ್ರಿಯಗಳು ಅಂತ ಒಂದಿರುತ್ತೆ. ಅದಿದ್ದಾಗ ಮಾತ್ರನೇ ಇದೆಲ್ಲ ಕೆಲಸ ಮಾಡೋದು. ಆ ಒಂದು ಸೂಕ್ಷ್ಮ ಇಲ್ಲ ಅಂತಂದರೆ ಆ ಕಿವಿ ಕೇಳಿಸ್ಕೊಳ್ಳೋದಕ್ಕಾಗಲ್ಲ, ಮೂಗು ವಾಸನೆ ನೋಡೋಕ್ಕಾಗಲ್ಲ, ಬಾಯಿ ಮಾತಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೋಸ್ಕರನೇ ಇಂದ್ರಿಯಗಳು ಸ್ಥೂಲ ಶರೀರಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಬಲಶಾಲಿ ಮತ್ತು ಸೂಕ್ಷ್ಮ ಅಂತ ಹೇಳ್ತಾರೆ. ಈ ಇಂದ್ರಿಯಗಳಿಗಿಂತ ಶ್ರೇಷ್ಠವಾಗಿರುವಂಥದ್ದು ಯಾವುದು? ಮನಸ್ಸು. ಯಾಕೆ ಅಂತಂದರೆ ಈ ಇಂದ್ರಿಯಗಳೇನೋ ಇದೆ, ಆದರೆ ಮನಸ್ಸೇ ಇಲ್ಲ ಅಂತಂದರೆ ಇಂದ್ರಿಯಗಳು ಸುಮ್ಮನೆ ಇರ್ತವೆ. ಆ ಮನಸ್ಸೇ ಇದನ್ನೆಲ್ಲ ಮಾಡುವಂಥ ಇಂದ್ರಿಯಗಳಿಗೆ ಹೇಳ್ಕೊಡೋದು. ಆ ಇಂದ್ರಿಯಗಳು ಈ ಶರೀರವನ್ನು ಬಳಸ್ಕೊಂಡು ಆ ಕೆಲಸಗಳನ್ನು ಮಾಡುವಂಥದ್ದು. ಸೊ ಅದಕ್ಕೆ ಇಂದ್ರಿಯಗಳು ಮನಸ್ಸು ಹೇಳ್ದಂಗೆ ಕೇಳುತ್ತೆ. ಅದಕ್ಕೆ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠವಾಗಿರುವಂಥದ್ದು. ಅದು ಇಂದ್ರಿಯಗಳಿಗಿಂತೂ ಕೂಡ ಒಳಗಡೆ ಇರುವಂಥದ್ದು, ಸೂಕ್ಷ್ಮವಾಗಿರುವಂಥದ್ದು. ಆದರೆ ಈ ಮನಸ್ಸಿಗಿಂತನೂ ಶ್ರೇಷ್ಠವಾಗಿರುವಂಥದ್ದು ಯಾವುದು? ಬುದ್ಧಿ. ಮತ್ತು ಬುದ್ಧಿಗಿಂತಲೂ ಕೂಡ ಶ್ರೇಷ್ಠವಾಗಿರುವಂಥದ್ದು ಯಾವುದಿದೆಯೋ ಅದನ್ನೇ ಆತ್ಮ ಅಂತ ಕರೆಯೋದು. ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಆತ್ಮ. ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಸಬ್ಜೆಕ್ಟು, ಇಷ್ಟೆಲ್ಲ ಶ್ರೇಷ್ಠವಾಗಿರುವಂಥ ಆತ್ಮ ಮತ್ತು ಇಂದ್ರಿಯಗಳು ಹೇಳ್ದಂಗೆ ಕೇಳೋ ರೀತಿ ಆಗಿಬಿಡುತ್ತೆ ಅಂತಂದರೆ ಹೇಗಾಗಿರಬಹುದು ಅನ್ನೋದೆಲ್ಲ ನಾವು ತಿಳ್ಕೊಬೇಕು ಅಂತ ನಮಗೊಂದು ಕ್ಯೂರಿಯಾಸಿಟಿ ಬರುತ್ತಲ್ವ. ಅಂದರೆ ಕೃಷ್ಣ ಅದನ್ನೆಲ್ಲ ಚೆನ್ನಾಗಿ ವಿವರಣೆ ಮಾಡಿದ್ದಾನೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಕೆಲಸ ಅಷ್ಟೇ. ಈಗ ನಮಗೆ ಒಂದಷ್ಟು ವಿಷಯ ಗೊತ್ತಾಯಿತು. ಇಂದ್ರಿಯಗಳು ಸ್ಥೂಲ ಶರೀರಕ್ಕಿಂತ ಶ್ರೇಷ್ಠ ಮತ್ತು ಬಲಶಾಲಿ ಮತ್ತು ಸೂಕ್ಷ್ಮ. ಮತ್ತು ಇಂದ್ರಿಯಗಳಿಗಿಂತ ಶ್ರೇಷ್ಠವಾಗಿರುವಂಥದ್ದು ಮನಸ್ಸು, ಮನಸ್ಸಿಗಿಂತಲೂ ಶ್ರೇಷ್ಠವಾಗಿರುವಂಥದ್ದು ಬುದ್ಧಿ, ಮತ್ತು ಬುದ್ಧಿಗಿಂತಲೂ ಕೂಡ ಶ್ರೇಷ್ಠವಾಗಿರುವಂಥದ್ದು ಯಾವುದು ಅಂತಂದರೆ ಅದೇ ಆತ್ಮ ಅನ್ನೋದು ಗೊತ್ತಾಯಿತು. ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.